ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಟ ದರ್ಶನ್ಗೆ ಜಾಮೀನು ಸಿಕ್ಕಿದ್ದಕ್ಕೆ ದೇವರ ಮೊರೆ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಪತ್ನಿಯಿಂದ ವಿಶೇಷ ಪೂಜೆ. ಜಾಮೀನು ಸಿಗಲಿ ಅಂತ ಜುಲೈ 26ರಂದು ಚಂಡಿಕಾ ಹೋಮ ನೆರವೇರಿಸಿದ ವಿಜಯಲಕ್ಷ್ಮಿ ಈಗ ಮತ್ತೊಮ್ಮೆ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ. ಪುಷ್ಪ ಈವೆಂಟ್ನಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ಹೆಸರು ಪ್ರಸ್ತಾಪಿಸಲು ಹಿಂದೇಟು. ಅಂದು ಅವಮಾನಿಸಿದ್ದಕ್ಕೆ ಅಲ್ಲು ಅರ್ಜುನ್ ಬಂಧನವಾಯ್ತಾ? ಸೇಡು ತೀರಿಸಿಕೊಂಡ್ರು ರೇವಂತ್ ರೆಡ್ಡಿ ಅಂತ ಪ್ರಕರಣದ ಬಗ್ಗೆ ಚರ್ಚೆ. ರಾಜಕೀಯ ತಿರುವು ಪಡ್ಕೊಂಡ ಅಲ್ಲು ಅರ್ಜುನ್ ಬಂಧನ. ಅವರು ಸಿನಿಮಾದಲ್ಲೂ ದುಡ್ಡು ಮಾಡೋ ನಟನಷ್ಟೇ, ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಹೋರಾಡಿದವರ. ಎಲ್ಲರಿಗೂ ಕಾನೂನು ಒಂದೇ ಅಂತ ಗುಡುಗಿದ ತೆಲಂಗಾಣದ ಸಿಎಂ. ಅಲ್ಲು ಅರ್ಜುನ್ ಅರೆಸ್ಟ್ ಆದಾಗ ಗಟ್ಟಿಗಿತ್ತಿಯಾಗಿ ನಿಂತಿದ್ದ ಪತಿ ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾ ಇದ್ದಂತೆ ತಬ್ಬಿಕೊಂಡು ಭಾವುಕರಾದ ಸ್ನೇಹಾ ರೆಡ್ಡಿ. ಬನ್ನಿಯ ಸಿನಿ ಕರಿಯರ್ನಲ್ಲೂ ಬೆನ್ನೆಲುಬಾಗಿ ನಿಂತ ಸ್ನೇಹ. ಅಲ್ಲು ಅರ್ಜುನ್ ಲವ್ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್. ನಮ್ಮ ಸಂವಿಧಾನವೇ ನಮ್ಮ ಧ್ವನಿ. ಸಂವಿಧಾನ ಅಂತಂದ್ರೆ ಜೀವನ ದರ್ಶನ. ಆದರೆ RSS ಸಾವರ್ಕರ್ ಸಂವಿಧಾನವನ್ನು ಒಪ್ಪಿರಲಿಲ್ಲ. ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಷಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.